ನಮಸ್ಕಾರ. ಹುಟ್ಟಿದ ಮೇಲೆ ಎಲ್ಲರೂ ಒಂದಲ್ಲ ಒಂದಿನ ಸಾಯಲೇಬೇಕು. ಆ ಸಾವು ಒಬ್ಬೊಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗಿ, ಸಡನ್ನಾಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ, ಹೃದಯಾಘಾತ ಆಗಿ ಸಾಯ್ಬೋದು. ಆಕ್ಸಿಡೆಂಟ್ಸ್ಗಳಾಗಿ, ಅಪಘಾತಗಳಾಗಿ ಸಾಯ್ಬೋದು. ಅಥವಾ ದೀರ್ಘಕಾಲಿಕ ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದು ಆಸ್ಪತ್ರೆಯಲ್ಲಿ ಬೆಡ್ ರಿಡನ್ ಆಗಿ ಸಾಯ್ಬೋದು. ಚೆನ್ನಾಗೇ ಇರ್ತಾರೆ, ಸಡನ್ನಾಗೆ ತೀರೋಗ್ಬಿಡ್ತಾರೆ. ಸಾವು ಮನುಷ್ಯನಿಗೆ ಹಿಂಗೇ ಬರುತ್ತೆ ಹಂಗೇ ಬರುತ್ತೆ ಅಂತ ಯಾರ ಕೈನಲ್ಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದು ಎಲ್ಲರಿಗೂ ಆಸೆ ಇರುತ್ತೆ, ಒಂದು ಅಟ್ಲೀಸ್ಟ್ ಮಿನಿಮಮ್ಮು 70 ವರ್ಷದಿಂದ 80 ವರ್ಷದವರೆಗೂ ನಾವು ಬದುಕಬೇಕು ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಅನ್ನೋದು ಇದ್ದೇ ಇರುತ್ತೆ, ಸರ್ವೇ ಸಾಮಾನ್ಯ. ಆದರೆ ವಿಧಿ ಆಟ, ಕರ್ಮ ಅನ್ನೋದೊಂದಿರುತ್ತೆ. ವಿಧಿ ಕರ್ಮದ ಮುಂದೆ ಯಾರೂ ದೊಡ್ಡರಲ್ಲ. ನೋಡಿ, ನಿಮಗೇನಾದರೂ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ಯಾವುದೇ ಲಗ್ನ ಆಗಿರಲಿ, ಯಾವುದೇ ತಿಥಿ ಯೋಗ ಕರ್ಣ ಪಾದ ಆಗಿರಲಿ, ನೀವು ಯಾವುದೇ ಯೋಗದಲ್ಲಿ ಹುಟ್ಟಿರಲಿ, ಪಂಚಮಹಾಪುರುಷ ಯೋಗದಲ್ಲಿ ಹುಟ್ಟಿರಲಿ, ಗಜಕೇಸರಿ ಯೋಗದಲ್ಲಿ ಹುಟ್ಟಿರಲಿ, ಶಶಿಮಂಗಳ ಯೋಗದಲ್ಲಿ ಹುಟ್ಟಿರಲಿ, ರುಚಕ ಯೋಗದಲ್ಲಿ ಹುಟ್ಟಿರಲಿ, ಯಾವುದೇ ಯೋಗದಲ್ಲನ್ನು ಹುಟ್ಟಿರಲಿ, ಸಾವು ಹುಟ್ಟಿದ ಮೇಲೆ ಒಂದಲ್ಲ ಒಂದಿನ ನಾವು ಸಾಯಲೇಬೇಕು. ಅದರಲ್ಲೂ ಎಸ್ಪೆಷಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಈ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ಅಂತೀವಿ, ಇದು ದುಸ್ಥಾನಗಳು ಮನೆ ಅಂತೀವಿ. ಇದರ ಜೊತೆಗೆ 4ನೇ ಮನೆ ಪಾತಾಳ ಲೋಕ, 10ನೇ ಮನೆ ಕರ್ಮದ ಮನೆ. ಈ 3ನೇ ಮನೆ, 4ನೇ ಮನೆ, 6ನೇ ಮನೆ, 8ನೇ ಮನೆ, 10ನೇ ಮನೆ, 12ನೇ ಮನೆ ಬಂದ್ಬಿಡ್ತು ಅಂದರೆ ಮನುಷ್ಯ ಸಾವನ್ನಪ್ತಾನೆ. ಹೆಂಗೆ ಸಾಯ್ತಾನೆ? ನೇಣಾಕೊಂಡು ಸಾಯ್ತಾನೋ, ಅನಾರೋಗ್ಯ ಸಮಸ್ಯೆಯಿಂದ ಸಾಯ್ತಾನೋ, ಹೃದಯಾಘಾತ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾನೋ, ಆಕ್ಸಿಡೆಂಟ್ಸ್ ಆಗಿ ಸಾಯ್ತಾನೋ, ಪ್ರತಾಪಕ್ಕೆ ಬಿದ್ದು ಸಾಯ್ತಾನೋ ಗೊತ್ತಿಲ್ಲ. ಹುಟ್ಟಿದ ಮೇಲೆ ಒಂದಿನ ಸಾಯಲೇಬೇಕು. ಎಸ್ಪೆಷಲಿ ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಯಾವುದೇ ಲಗ್ನ ಆಗಿರಲಿ, ಯಾವುದೇ ತಿಥಿ ಯೋಗ ಕರ್ಣ ಪಾದ ಆಗಿರಲಿ, ಯಾವುದೇ ಶುಕ್ಲ ಪಕ್ಷದಲ್ಲನ್ನು ಹುಟ್ಟಿರಲಿ, ಯಾವುದನ್ನು ಕೃಷ್ಣ ಪಕ್ಷದಲ್ಲನ್ನು ಹುಟ್ಟಿರಲಿ, ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ಎಸ್ಪೆಷಲಿ ಈ ದಶಾಭುಕ್ತಿಗಳಲ್ಲಿ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ಜೊತೆಗೆ ಈ 4ನೇ ಮನೆ, 10ನೇ ಮನೆ ಬಂದ್ಬಿಡ್ತು ಅಂತಂದರೆ ಮರಣ, ಸಾವು ಅಂತ ಶಾಸ್ತ್ರ ಹೇಳುತ್ತೆ. ಬಟ್ ಯಾವ ದಿನ ಸಾಯ್ತೀರಾ, ಯಾವ ದಿನ ಸಾಯ್ತೀರಾ, ಯಾವ ವಾರ ಸಾಯ್ತೀರಾ, ಯಾವ ತಿಂಗಳು ಸಾಯ್ತೀರಾ, ಯಾವ ವರ್ಷ ಸಾಯ್ತೀರಾ ಅಂತ ಯಾರ ಕೈನಲ್ಲೂ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ದಶಾಭುಕ್ತಿ ಒಳಗಡೆ ಇಂಡಿಕೇಶನ್ಸ್, ಸೂಚನೆಗಳು ಕೊಡ್ತಾ ಹೋಗುತ್ತೆ. ನಿಮಗೆ ಈ ದಶಾಭುಕ್ತಿಗಳು ಬಂದಾಗ ಹುಷಾರಾಗಿರ್ರಿ. ಗಂಡಾಂತರಗಳು, ತೊಂದರೆಗಳು, ಅಡ್ಡಿ ಆತಂಕಗಳು ಇವೆಲ್ಲ ಬರುತ್ತೆ ಅಂತ ದಶಾಭುಕ್ತಿಗಳು ಸೂಚನೆ ಕೊಡುತ್ತೆ ಅರ್ಥ ಹೊರತು. ಎಷ್ಟೋ ಜನ ಕೇಳ್ತಿರ್ತಾರೆ, ಗುರುಗಳೇ ನಂದು ರಾಶಿ ನಕ್ಷತ್ರ ಇದು, ನಾವು ಯಾವಾಗ ಸಾಯ್ತೀವಿ ಅಂತ ಕೇಳ್ತಿರ್ತಾರೆ. ಅದಕ್ಕೋಸ್ಕರ ಈ ವಿಡಿಯೋ ನಾನು ಮಾಡ್ತಾ ಇರೋದು. ಪರ್ಟಿಕ್ಯುಲರಾಗಿ ಇಂಥ ದಿನನೇ, ಇಂಥ ವಾರನೇ, ಇಂಥ ತಿಂಗಳೇ, ಇಂಥ ವರ್ಷನೇ, ಇಂಥ ರಾಶಿ ನಕ್ಷತ್ರದರು ಇಂಥ ಟೈಮಲ್ಲೇ ಸಾಯ್ತಾರೆ ಅಂತ ಯಾರಿಗೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಜ್ಯೋತಿಷ್ಯ ಅನ್ನೋದು 40% ಅಷ್ಟೇ ವರ್ಕ್ ಆಗೋದು. ಇನ್ನು 60% ನಿಮ್ಮ ಕೈನಲ್ಲಿರುತ್ತೆ, ವಿಧಿ ಕರ್ಮದ ಕೈನಲ್ಲಿ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಹುಟ್ಟಿದ ಮೇಲೆ ಎಲ್ಲರೂ ಒಂದಿನ ಸಾಯಲೇಬೇಕು. ಅರ್ಥ ಮಾಡ್ಕೊಳ್ಳಿ. ಸಾಯೋದಕ್ಕಿಂತ ಮುಂಚೆ ಇರುವಾಗ ಚೆನ್ನಾಗಿ ಬದುಕಬೇಕು. ಗಂಡನ ಹೆಂಡ್ತಿ ಪ್ರೀತಿಸ್ಬೇಕು, ಹೆಂಡ್ತಿ ಗಂಡನ ಪ್ರೀತಿಸ್ಬೇಕು, ಗಂಡ ಹೆಂಡ್ತಿ ಮಕ್ಕಳನ್ನ ಪ್ರೀತಿಸ್ಬೇಕು, ಮಕ್ಕಳು ತಂದೆ ತಾಯಿನ ಪ್ರೀತಿಸ್ಬೇಕು. ಮೊದಲು ಎಸ್ಪೆಷಲಿ ತಂದೆ ತಾಯಿಗಳು ಸಂಸ್ಕಾರ ಏನು ಅನ್ನೋದು ಮಕ್ಕಳಲ್ಲಿ ಕಲಿಸ್ಬೇಕು. ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಒಂದಾಗಿರ್ರಿ, ಚೆನ್ನಾಗಿರ್ರಿ ಅಂತ ಸಂಸ್ಕಾರಗಳು ಹೇಳ್ಕೊಡೋದೇ ಇಲ್ಲಿ ದೊಡ್ಡದು. ಇದನ್ನು ಹೇಳ್ಕೊಟ್ಟು ಒಬ್ರಿಗೊಬ್ಬರು ಅನ್ಯೋನ್ಯವಾಗಿ ಇದ್ಬಿಟ್ರೆ
ಇದಕ್ಕಿಂತ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ. ಎಲ್ಲರೂ ಒಂದಿನ ಸಾಯಲೇಬೇಕು, ಒಂದಿನ ಡಮ್ ಅಂತೀವಿ, ಅರ್ಥ ಆಯ್ತಾ? ಅದಕ್ಕಿಂತ ಫೋಕಸ್ ಮಾಡೋ ಬದಲು ಇರುವಾಗ ಚೆನ್ನಾಗಿ ಬದುಕಿ ಏನಾದರೂ ಸಾಧನೆ ಮಾಡಿ ಎಲ್ಲರೂ ಹೋಗಲೇಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.